ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರವಿ ಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ SSLC ವಿಡಿಯೋಸ್ ಕೂಡ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಎಕ್ಸ್ಪರ್ಟ್ ಆಗಿರೋದು ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಸುಮಾರು ವಿಡಿಯೋಗಳನ್ನ ಮಾಡಿ ರವಿ ಆರ್ ನಂದಿ ಅನ್ನೋ ಚಾನಲ್ಲು ತುಂಬ ಸಕ್ಸಸ್ ಆಗಿದೆ. ಈಗ ಸುಮಾರು ಜನ ವಿದ್ಯಾರ್ಥಿಗಳು ನನಗೆ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ, ಸರ್ ನೀವು ಯಾಕೆ SSLC ವಿಡಿಯೋಸ್ ಕೂಡ ಮಾಡಬಾರ್ದು ಅಂತ. ಆ ರೀಸನಿಂದ ನಾನು SSLC ವಿಡಿಯೋಸ್ ಕೂಡ ಮಾಡ್ತಾಯಿದ್ದೀನಿ. ಸೊ ಅಂದಾಗೆ ಇಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಮ್ಯಾಥ್ಸಲ್ಲಿ ಒಬ್ಬ ವಿದ್ಯಾರ್ಥಿ 100 ಔಟ್ ಆಫ್ 100 ತೆಗಿಬೇಕು ಅಂದರೆ ಯಾವ ಥರ ಬರೆದಿರಬೇಕು, ಯಾವ್ಯಾವ ಥರ ಆನ್ಸರ್ಸ್ನ ಬರೆದಿರ್ತಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಸುಮಾರು ಡೌಟ್ಸ್ ಇರುತ್ತೆ. ಸರ್ ಈ ಥರ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ? ನನಗನ್ನಿಸ್ದಂಗೆ ಮಾರ್ಕ್ಸ್ ಕೊಡಲ್ಲ ಅವರು. ಈ ಸಿಂಪಲ್ ಸ್ಟೆಪ್ಸ್ಗೆ ಮಾರ್ಕ್ಸ್ ಕೊಡ್ತಾರಾ? ಸ್ಕೀಮ್ನ ಫಾಲೋ ಮಾಡಬೇಕಾ ಬೇಡವಾ? ಅಥವಾ ನಮ್ಮ ಕ್ಲಾಸಲ್ಲಿ ನಮ್ಮ ಟೀಚರ್ ಮಾಡಿಸಿರುವಂಥ ಸೊಲ್ಯೂಷನ್ನು ಅದಕ್ಕೆ ಅವರು ತುಂಬ ಲೆಂತಿ ಇದೆ, ಅಲ್ಲಿ 3 ಸ್ಟೆಪ್ಪಲ್ಲಿ ಆನ್ಸರ್ ಕೊಟ್ಟಿದ್ದಾರೆ, ಅದಕ್ಕೆ ಮಾರ್ಕ್ಸ್ ಕೊಡ್ತಾರಾ? ಈ ಥರ ಎಲ್ಲ ಸುಮಾರು ಡೌಟ್ಸ್ ಇರುತ್ತೆ. ಅದಕ್ಕೇ ನಿಮಗೋಸ್ಕರ ಒಂದು 100 ಮಾರ್ಕ್ಸ್ ತೆಗೆದಿರುವಂತಹ ವಿದ್ಯಾರ್ಥಿಯ ಒಂದು ಮಾಡೆಲ್ ಪೇಪರು ಜೊತೆಗೆ ಲಾಸ್ಟ್ ಇಯರ್ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಜೊತೆ ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಅಂದಾಗೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಒಂದಷ್ಟು ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಅಂದಾಗೆ ನೀವು ನೋಡ್ತಾ ಇರ್ಬೋದು, ಇದು ಲಾಸ್ಟ್ ಇಯರ್ ನಡೆದಂತಹ ಒಂದು ಪೇಪರು. ಯಾವುದಪ್ಪ ಅಂತಂದರೆ ನೀವು ನೋಡ್ತಾ ಇದ್ದೀರಾ, ಮಾರ್ಚ್ ಏಪ್ರಿಲ್ 2025. ಸೊ ಈ ಪೇಪರ್ನ ಮಾಡಲ್ ಆನ್ಸರ್ಸ್ ನಿಮಗೆ ಲೆಫ್ಟಲ್ಲಿ ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡ್ಬೋದು, LCM ಆಫ್ 2 and 3 ಅಂತ ಕೊಟ್ಟಿದ್ದಾರೆ. ಆನ್ಸರ್ ಇಸ್ 6 ಅಂತೇಳಿ. ನೀವು ಎಷ್ಟು ಬರೀಬೇಕಪ್ಪ ಆನ್ಸರ್ನ ಅನ್ನೋದಕ್ಕೆ ಇಲ್ಲಿರುವಂಥದ್ದು ಒಂದು ಮಾಡಲ್ ಪೇಪರು. ಮಾಡಲ್ ಅಂತಂದರೆ 100 ಮಾರ್ಕ್ಸ್ ತೆಗೆದಿರುವಂತಹ ಒಂದು ವಿದ್ಯಾರ್ಥಿಯ ಪೇಪರ್ ಇದಾಗಿದೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇಂಗ್ಲೀಷ್ ಮೀಡಿಯಮ್ಮು, ಮ್ಯಾಥಮೆಟಿಕ್ಸು 81E. ಸೊ ನಿಮಗೆ ಫ್ರಂಟ್ ಪೇಜ್ ಈ ಥರ ಇರುತ್ತೆ ಎಕ್ಸಾಮ್ ಬರೀಬೇಕಾದ್ರೆ. ಸೊ ನಂಬರ್ ಆಫ್ ಮ್ಯಾಪ್ಸ್ ಆರ್ ಗ್ರಾಫ್ಸ್ ಯೂಸ್ಡ್ ಇದ್ದರೆ ಅದು ಬರೀಬೇಕಾಗತ್ತೆ. ಉತ್ತರ ಪತ್ರಿಕೆ ಬಳಸಿ ಪುಟಗಳ ಸಂಖ್ಯೆ ಎಷ್ಟು ಅಂತ ಟೋಟಲ್ ಬರೀಬೇಕಾಗತ್ತೆ. ಅದೇ ರೀತಿಯಾಗಿ ಉಪಯೋಗಿಸಿದ್ದು ಫುಲ್ ಇದ್ದರೆ ಅದು ಕೂಡ ಬರೀಬೇಕಾಗತ್ತೆ. ಈ ಥರ ವ್ಯಾಲ್ಯೂಷನ್ನ ಮಾಡ್ತಾರೆ. ವ್ಯಾಲ್ಯೂಷನ್ ಮಾಡಬೇಕಾದ್ರೆ 1 ಮಾರ್ಕ್ ಕ್ವಶನ್ ಎಷ್ಟು, ಅದಕ್ಕೆ ಇಲ್ಲಿ ಮಾರ್ಕ್ಸ್ನ ಕೊಡ್ತಾ ಹೋಗ್ತಾರೆ. 1 ಮಾರ್ಕ್ಸ್ ಕ್ವಶನ್ಸ್ನ ಮತ್ತೆ ನಿಮ್ಗೆ ಗೊತ್ತಿದೆ, 2 ಮಾರ್ಕ್ಸ್ ಎಲ್ಲಿಂದ ಶುರು ಆಗುತ್ತೆ, ಮೇಲೆ ಕ್ವಶನ್ ನಂಬರ್ಸ್ ಇದೆ, ಕೆಳಗಡೆ ಮಾರ್ಕ್ಸ್ನ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಆ್ಯಡ್ ಮಾಡೋರು ಏನು ಮಾಡ್ತಾರೆ, ಟೋಟಲ್ ಮಾರ್ಕ್ಸ್ನ ಈ ಥರ ಬರೀತಾರೆ. ಸೊ ಹಾಗಾದರೆ ಇಲ್ಲಿ ಯಾವ ಕ್ವಶನ್ನ ಯಾವ ಥರ ಬರೆದಿದ್ದಾರೆ ಅಂತ ನೋಡೋಣ. ನೀವು ಅಬ್ಸರ್ವ್ ಮಾಡ್ಬೋದು, ಈಗ ಎರಡನ್ನೂ ಒಂದು ಸೈಡ್ ಬೈ ಸೈಡಲ್ಲಿ ನಾನು ಕಂಪೇರ್ ಮಾಡ್ತಾ ಹೋಗ್ತೀನಿ. ನೀವು ಕ್ಲಿಯರ್ ಕಟ್ ಆಗಿ ನೋಡ್ಕೊಳ್ಳಿ. ನೀವು ಯಾವ ರೀತಿ ಬರೆದ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ತಿಳ್ಕೊಬೋದಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಲೆಫ್ಟ್ ಸೈಡಲ್ಲಿ LCM ಆಫ್ 2 and 3. ನೀವು ಕ್ವಶನ್ನ ಯಾವುದೇ ಕಾರಣಕ್ಕೂ ಬರಿಬೇಡಿ, ಕ್ವಶನ್ ನಂಬರನ್ನು ಹಾಕಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕ್ವಶನ್ ನಂಬರನ್ನು ಯಾವ ಥರ ಹಾಕಿದ್ದಾರೆ, 1 ಅಂತ ಹಾಕಿದ್ದಾರೆ. 1ಗೆ ಆನ್ಸರ್ ಎಷ್ಟು ಇಲ್ಲಿ ನೋಡ್ತಾ ಇದ್ದೀರಾ, D ಆಪ್ಷನ್, ದಟ್ ಈಸ್ 6 ಅಂತ ಬರೆದಿದ್ದಾರೆ. ಸೊ ಇಷ್ಟೇ ಬರೀಬೇಕಾಗಿರುವಂಥದ್ದು, ಎಕ್ಸ್ಟ್ರಾ ಏನು ಬರೆಯೋಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಎರಡನೇ ಕ್ವಶನ್, ದ ಲೈನ್ಸ್ ರೆಪ್ರೆಸೆಂಟ್ ಈಕ್ವೇಷನ್ಸ್ ಆರ್ ಕೋಇನ್ಸಿಡೆಂಟ್ಗೆ ಆನ್ಸರ್ ಏನು? ಸೊ ಕೋಇನ್ಸಿಡೆಂಟ್ಗೆ ಆನ್ಸರ್ ಇಲ್ಲಿ ನೋಡ್ತಾ ಇದ್ದೀರಾ, ದಟ್ ಇಸ್ ವೆರಿ ಸಿಂಪಲ್. A1/A2, B1/B2, ಆಪ್ಷನ್ ಎ ಅಂತ ಚೂಸ್ ಮಾಡಿದ್ದಾರೆ. ಸೊ ಅದಕ್ಕೆ ಆಪ್ಷನ್ ಎ ಅಷ್ಟು ಬರೆದ್ರೆ ಸಾಕು. ಅದೇ ರೀತಿಯಾಗಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕೇಳಿದ್ರು. ಸೊ ಯಾವುದು ಕ್ವಾಡ್ರಾಟಿಕ್ ಈಕ್ವೇಷನ್ ರೆಪ್ರೆಸೆಂಟ್ ಮಾಡುತ್ತೆ? ನಿಮಗೆಲ್ಲ ಗೊತ್ತೇ ಇದೆ, AX² + BX + C = 0 ದಟ್ ರೆಪ್ರೆಸೆಂಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ನೀವು ನೋಡ್ಬೋದು, ದಿಸ್ ಇಸ್ ದ ಒನ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಅದಕ್ಕೆ ಅವರು ಚೂಸ್ ಮಾಡಿದ್ದಾರೆ. ನೆಕ್ಸ್ಟ್ 4th ಒನ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ 4th ಒನ್, ಇನ್ ದ ಫಾಲೋಯಿಂಗ್ ದ ಶೇಪ್ಸ್ ವಿಚ್ ಆರ್ ಆಲ್ವೇಸ್ ಸಿಮಿಲರ್ ಆರ್ ಎನಿ 2 ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್, ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್, ಸ್ಕ್ವೇರ್ ಆ್ಯಂಡ್ ರೋಂಬಸ್, ಎನಿ 2 ಟ್ರೆಪೀಸಿಯಂ. ತುಂಬ ಈಸಿ ಕ್ವಶನ್, ಕರೆಕ್ಟಾ? ಸೊ ಇಲ್ಲಿ ಆಲ್ವೇಸ್ ನಮ್ಗೆ ಗೊತ್ತು, 2 ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಒಂದೇ ಶೇಪನ್ನು ಹೊಂದಿರ್ತವೆ, ಕರೆಕ್ಟಾ? ಸೊ ಇನ್ನು ನೆಕ್ಸ್ಟ್ ಒನ್, ಎನಿ 2 ಆಯಿತು. ವಾಲ್ಯೂಮ್ ಆಫ್ ಎ ಸ್ಪಿಯರ್. ಸೊ ವಾಲ್ಯೂಮ್ ಆಫ್ ಎ ಸ್ಪಿಯರ್ ಫಾರ್ಮುಲಾ ಓದಬೇಕು, ನಾನು ಹೇಳ್ತಾನೆ ಇರ್ತೀನಿ. ಫಾರ್ಮುಲಾಗಳಿಂದಲೇ ಸುಮಾರು ಮಾರ್ಕ್ಸ್ ಬರುತ್ತೆ ನಿಮಗೆ. ಫಾರ್ಮುಲಾಗಳದ್ದೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ನೀವು ಇಲ್ಲಿವರೆಗೂ ನೋಡಿಲ್ಲ ಅಂದರೆ ಫಾರ್ಮುಲಾ ವಿಡಿಯೋನ ನೋಡಿ, ಅಲ್ಲಿ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ ಯಾವ ಫಾರ್ಮುಲಾ ಓದಬೇಕು ಯಾವ ಚಾಪ್ಟರ್ಗೆ ಅನ್ನೋದನ್ನು. ಜಸ್ಟ್ ಒಂದು ಫಾರ್ಮುಲಾ ಚೂಸ್ ಮಾಡೋದ್ರಿಂದ ನಿಮ್ಗೆ ಇಲ್ಲಿ 1 ಮಾರ್ಕು ಆ್ಯಡ್ ಅಪ್ ಆಗ್ತಾ ಇದೆ. 4/3 πr³ ಈಸ್ ದ ವಾಲ್ಯೂಮ್ ಆಫ್ ಎ ಸ್ಪಿಯರ್. ನೆಕ್ಸ್ಟ್ ಕ್ವಶನು, ಎ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದ ಆರಿಜಿನ್, ಡೈರೆಕ್ಟ್ ಆಗಿ ಬರ್ದಿದ್ದಾರೆ, √(x² + y²). ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್, ವಿ ನೋ ದಟ್ ಒನ್. ಅದೇ ರೀತಿಯಾಗಿ ದ ಕಾಮನ್ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಕ್ವಶನ್ ಕೊಟ್ಟಿದ್ದಾರೆ, ದಟ್ ಇಸ್ ವಾಟ್ he/she has calculated as -2. ಸೊ ಇದು ನಮ್ಗೆ ಯಾರು ಪೇಪರ್ ಅಂತ ಗೊತ್ತಿಲ್ಲ, ಜಸ್ಟ್
ನಿಮ್ಮ ರೆಫರೆನ್ಸ್ಗೆ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ಏನಪ್ಪ ಅಂತಂದರೆ ನೆಕ್ಸ್ಟ್ ಒನ್ನು ಕ್ಲಿಯರ್ ಆಗಿ. ಸೊ ವಾಟ್ ಇಸ್ ದ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಸೊ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಬಗ್ಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಇದೆ, ಇಲ್ಲಿ ಆಂಗಲ್ನ ಕೊಟ್ಟಿರುವಂಥದ್ದು. ಸಿನ್ ಎ ಗಿವನ್ ಫಿಗರ್ ಓ ದ ಸೆಂಟರ್ ಆಫ್ ದ ಸರ್ಕಲ್ ಅಂಡ್ ದ ಲೆಂತ್ ಆಫ್ ದ ಆರ್ಕ್ ಎ ಪಿ ಬಿ ಇಸ್ 4 pi ಸೆಂಟಿಮೀಟರ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಲೆಂತ್ ಆಫ್ ದ ಆರ್ಕ್ 4 pi ಸೆಂಟಿಮೀಟರ್ ಆದರೆ ಇಫ್ ಒ ಬಿ ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್ ಮೆಜರ್ ದ ಆಂಗಲ್ ಟೀಟಾ. ನಮಗೆಲ್ಲ ಗೊತ್ತೇ ಇದೆ. ಸೊ ದ ಸೆಕ್ಟರ್ ಏರಿಯಾ ಆಫ್ ಎ ಸೆಕ್ಟರ್ ಫಾರ್ಮುಲಾ ಟೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ನ ಹಾಕೊಂಡ್ರೆ ನಾವು ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ನೀಟಾಗಿ ಇಲ್ಲಿ ಹಾಕೊಂಡು ಸಾಲ್ವ್ ಮಾಡಿದ್ದಾರೆ ಅಂತ. ನೋಡಿ ಟೀಟಾ ಬೈ 360 ನೋಡಿ ರಫ್ ವರ್ಕ್ ಯಾವ ಥರ ಮಾಡಿದ್ದಾರೆ ಅಂತೇಳಿ. ಟೀಟಾ ಬೈ 360 ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಕರೆಕ್ಟಾ? ಟೀಟಾ ಬೈ 360 ಇಂಟು 2 pi r, ದಟ್ ಇಸ್ ವಾಟ್ ಸರ್ಕಂಫರೆನ್ಸ್, ದಟ್ ಇಸ್ ವಾಟ್ 2 pi r ಅಂತ ಹಾಕೊಂಡಿದ್ದಾರೆ. ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, ದಟ್ ಇಸ್ 9 ವ್ಯಾಲ್ಯೂ ಬರ್ತಾ ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ದಾರೆ. ಸೊ ನಿಮಗೆ ಆನ್ಸರು 80 ಡಿಗ್ರಿ ಬಂದಿರೋದನ್ನ ಅಲ್ಲಿ ಬರೆದು ತೋರಿಸಿದ್ದಾರೆ. ಓಕೆನಾ? ಸೊ ದಿಸ್ ಇಸ್ ದ ಒನ್ ಆಫ್ ದ ಆನ್ಸರ್. ಸೊ ಇಲ್ಲಿ ಯಾವ ಥರ ಆನ್ಸರ್ ಬಂತು ಅನ್ನೋದನ್ನ ಸ್ಕೀಮಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ನೀವು ಅದನ್ನು ಫಾಲೋ ಮಾಡ್ಕೊತ ಹೋಗಬೇಕು. ಇನ್ನು ನೆಕ್ಸ್ಟ್ ಒನ್ನು ಡಿಗ್ರಿ. ವಾಟ್ ಇಸ್ ದ ಡಿಗ್ರಿ ಅಂದರೆ ಏನು? ಸೊ ರೈಟ್ ದ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಡಿಗ್ರಿ ಅಂತ ನಿಮಗೆಲ್ಲ ಗೊತ್ತೇ ಇದೆ, ಹೈಯೆಸ್ಟ್ ಪವರ್ ಇರುವಂಥದ್ದನ್ನ ಡಿಗ್ರಿ ಅಂತ ಕರೀತಾರೆ. ಸೊ ಹೈಯೆಸ್ಟ್ ಪವರು ಆ ಕೊಟ್ಟಿರೋದಲ್ಲಿ 1 ಇತ್ತೇನೋ 1ನ ಕನ್ಸಿಡರ್ ಮಾಡಿದ್ದಾರೆ. ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಎಡ್ಜ್ ಆಫ್ ಎ ಯೂನಿಟ್ಸ್, ದಟ್ ಇಸ್ ವಾಟ್ 6a² ಕನ್ಸಿಡರ್ ಮಾಡಿದ್ದಾರೆ. ದೆನ್ ಗಿವನ್ ಫ್ರೀಕ್ವೆನ್ಸಿ ರಿಚ್ಮೆಂಟ್ ಟೇಬಲ್, ರೈಟ್ ದ ಮಾಡೆಲ್ ಕ್ಲಾಸ್. ಸೊ ಮಾಡೆಲ್ ಕ್ಲಾಸ್ ಹೆಂಗೆ? ಸೊ ನಮಗೆಲ್ಲ ಗೊತ್ತೇ ಇದೆ ಮಾಡೆಲ್ ಕ್ಲಾಸ್ನ ಹೆಂಗಪ್ಪ ಚೂಸ್ ಮಾಡೋದು, ಎಲ್ಲ ಆ್ಯಡ್ ಮಾಡಬೇಕು. ಸೊ 4 + 8 12 + 2 14 + 2 16 16/2 ಎಷ್ಟಾಯಿತು? 8 ಆಯಿತು. ಸೊ 8ಗೆ ಸಂಬಂಧಿಸಿರುವಂಥದ್ದು 8 ಈಕ್ವಲ್ ಆಗಿರಬೇಕು ಅಥವಾ 8ಗೆ ಸಂಬಂಧಿಸಿರುವಂಥದ್ದು. ಸೊ ದಿಸ್ ಈಸ್ ವಾಟ್ ದ ವ್ಯಾಲ್ಯೂ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಿಸಿರುವಂತಹ ಮಾಡೆಲ್ ಕ್ಲಾಸ್ ಆಫ್ ಎ ಗಿವನ್ ಫ್ರೀಕ್ವೆನ್ಸಿ 3 to 5 ಅಂತ ಚೂಸ್ ಮಾಡಿದ್ದಾರೆ. ಸೊ ಅದು ಕರೆಕ್ಟ್ ಆನ್ಸರು. ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ಮೋಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಈ ಪ್ರಾಬ್ಲಮ್ ನಾವು ಯೂಸ್ ಮಾಡ್ತೀರಿ. ಇದು ಹೆಂಗಪ್ಪ ಮಾಡೋದಂದರೆ ಫ್ರೀಕ್ವೆನ್ಸಿನ ಆ್ಯಡ್ ಮಾಡಬೇಕು. ಫ್ರೀಕ್ವೆನ್ಸಿ ಆ್ಯಡ್ ಮಾಡಿದ್ರೆ ನಮಗೆ ಇಲ್ಲಿ 16 ಬರ್ತಾ ಇದೆ. 16/2 ಮಾಡ್ತೀನಿ. 2 1s 2 8s. ಸೊ ಎಷ್ಟು ಬಂತು? 8 ಬಂತು. 8ಗೆ ಈಕ್ವಲ್ ಅಥವಾ ಗ್ರೇಟರ್ ದೆನ್ 8 ಇರುವಂಥದ್ರನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಕ್ಲಾಸ್ ಇಂಟರ್ವಲ್ನ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ? 3 to 5ನ ಕನ್ಸಿಡರ್ ಮಾಡಿದ್ದಾರೆ. ಸೊ ನೋಡಿ ಹ್ಯಾಂಡ್ ರೈಟಿಂಗ್ ಕೂಡ ಸ್ವಲ್ಪ ನೀಟಾಗೇ ಇದೆ. ಸೊ ಅಂಥ ಹ್ಯಾಂಡ್ ರೈಟಿಂಗ್ ಕೂಡ ಇದರಲ್ಲಿ ಏನಿಲ್ಲ. ನೀವು ಫುಲ್ಲು ಹೈ ಲೆವೆಲ್ ಹ್ಯಾಂಡ್ ರೈಟಿಂಗೇ ಇರಬೇಕು ಅನ್ನೋದು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬರೆಯುವಂಥ ಆನ್ಸರ್ನೇ ನೀಟಾಗಿ ಬರೀರಿ. ಯಾವುದೇ ಒಂದು ಇಲ್ಲಿ ನೋಡ್ತಾ ಇದ್ದೀರಾ ಕ್ವಶನ್ ನಂಬರ್ಸ್ನ ಯಾವುದೇ ಬೇರೆ ಕ್ವಶನ್ಸ್ ನಂಬರ್ನ ಹಾಕೋಕ್ಕೆ ಹೋಗಬೇಡಿ. ರೈಟ್ ದ ಪ್ರಾಬಿಲಿಟಿ ಆಫ್ ಇಂಪಾಸಿಬಲ್ ಈವೆಂಟ್ ನಮ್ಗೆ ಗೊತ್ತು, ಡೈರೆಕ್ಟಾಗಿ 0 ಅಂತ ಬರೆದಿದ್ದಾರೆ. ಅದಾದಮೇಲೆ ಪೇರ್ ಆಫ್ ಲಿನಿಯರ್ ಈಕ್ವೇಷನ್ಸ್, ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ಇಟ್ ಹ್ಯಾವ್. ನನ್ನ ಮನೆ ಕ್ವಶನ್ ನಂಬರ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಳಿದೆ ನಿಮಗೆ ಈ ಥರ a1x + a2y ಈ ಥರ ಬಳಸ್ಕೊಂಡಾಗ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಆಲ್ರೆಡಿ 1 ಮಾರ್ಕಲ್ಲೂ 1 ಬಂತು, ಇಲ್ಲಿ 2ನೇ ಮಾರ್ಕು. ಇಲ್ಲಿ a1/a2 ವ್ಯಾಲ್ಯೂ, b1/b2 ವ್ಯಾಲ್ಯೂ, c1/c2. a1/a2 ಈಸ್ not equal to b1/b2. So that is what we have to write, that a pair of linear equations has only one solution or a unique solution, because the condition ಕೂಡ ಬರ್ತಿದ್ದಾರೆ ಇವ್ರಿಗೆ ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ. ಬಟ್ ಇಲ್ಲಿ ನಮಗೆ ಸಾಲ್ವ್ ಮಾಡೋದೆಲ್ಲ ಮುಖ್ಯ ಅಲ್ಲ. 1 ಸೊಲ್ಯೂಷನ್ ಆರ್ ಯೂನಿಕ್ ಸೊಲ್ಯೂಷನ್ ಇಷ್ಟು ಬರೆದ್ರೆ ಸಾಕು, ಅಲ್ಲಿ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ದಟ್ ಯು ಕ್ಯಾನ್ ಅಬ್ಸರ್ವ್ ಇಯರ್. ಓಕೆ, ಸೊ ನೆಕ್ಸ್ಟು ಈ ಕ್ವಶನ್ ಅಂತೂ ಯಾವುದೇ ಕಾರಣಕ್ಕೆ ಮಿಸ್ ಮಾಡಬಾರ್ದು. ಯಾಕಪ್ಪ ಅಂದರೆ ನಂಬರ್ ಆಫ್ ಝೀರೋಸ್ ಎಲ್ಲೆಲ್ಲಿ ನಮಗೆ ಟರ್ನ್ ಮಾಡಿರುತ್ತೆ. ಸೊ ಇಲ್ಲಿ ಕ್ವಶನ್ ಕೇಳಿ, ರೈಟ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಗಿವನ್ ಇನ್ ದ ಗ್ರಾಫ್. ಸೊ ವಾಟ್ ಈಸ್ ದ ಪೇರ್ ನಂಬರ್ ಆಫ್ ಝೀರೋಸ್ ಎಷ್ಟಿದೆ ಅನ್ನೋದನ್ನ ನಾವು ಬರೀಬೇಕಾದ್ರೆ, ಸೊ ಝೀರೋಸ್ ಎಲ್ಲೆಲ್ಲಿದೆ ನೋಡಿ, ಇಲ್ಲಿ ಒಂದು ಕಡೆ 4 ಹತ್ರ ಟಚ್ ಆಗ್ತಿದೆ, ಇನ್ನೊಂದು ಕಡೆ ಇಲ್ಲಿ -1 ಹತ್ರ ಟಚ್ ಆಗ್ತಿದೆ. ಬಟ್ ನಮ್ಗೆ ಅದು ಬೇಕಾಗಿಲ್ಲ, ಝೀರೋಸ್ನೇ ಬರೀರಿ ಅಂತ ಹೇಳಿರೋದ್ರಿಂದ ಆ ವ್ಯಾಲ್ಯೂಸ್ನ ಬರೀಬೇಕಾಗುತ್ತೆ. ವಿಚ್ ಆರ್ ದ ಝೀರೋಸ್? 1 4 and 0. ಸೊ ಇದು 4, 0, ಇಲ್ಲಿ -1, 0. ಸೊ ಇದು 4 ಮತ್ತು -1 ನೆನ್ಪಿಟ್ಕೊಳ್ಳಿ. ನಿಮಗೆ ಈ ವ್ಯಾಲ್ಯೂಸ್ನ ಬರೆದ್ರೆ ಸಾಕು. ಇಲ್ಲಿ 4 ಕಾಣಿಸ್ತಿದೆ, ಇಲ್ಲಿ -1 ಕಾಣಿಸ್ತಿದೆ. ಆ ವ್ಯಾಲ್ಯೂಸ್ ಎಲ್ಲಿ ಈ ಗ್ರಾಫ್ ನಮಗೆ ಎಲ್ಲಿ ಎಕ್ಸ್ ಆಕ್ಸಿಸ್ನ ಟಚ್ ಆಗಿದೆ ಆ ವ್ಯಾಲ್ಯೂಸ್ನ ಬರೆದ್ರೆ ದಟ್ ಈಸ್ ವಾಟ್ ದ ಆನ್ಸರ್ ಆಫ್ ದ ಸೊಲ್ಯೂಷನ್, ಆನ್ಸರ್ ಆಫ್ ದಿ ಕ್ವಶನ್. ಓಕೆ, ಸೊ ರೈಟ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಕೇಳಿದ್ದಾರೆ. ಸೊ ಇದು ತುಂಬ ಸುಲಭವಾಗಿರುವಂಥದ್ದು, ನಿಮಗೆಲ್ಲ ಗೊತ್ತೇ ಇದೆ. ಸೊ ಇಲ್ಲಿ ಕೂಡ ಇವರು ಸಾಲ್ವ್ ಮಾಡೇ ಇರ್ತಾರೆ, ನೋಡೋಣ ಬನ್ನಿ. ಸೊ ದಿಸ್ ಇಸ್ ವಾಟ್ ನೀವು ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿದಾರೋ ಅದೇ ಸೊಲ್ಯೂಷನ್ಸ್ನ ಅವ್ರು ಬರೆದಾಗ ಅವರಿಗೆ ಕಂಪ್ಲೀಟ್ ಮಾರ್ಕ್ಸ್ ಕೊಡ್ತಾ ಇದಕ್ಕೆ ಇದೊಂದು ಉದಾಹರಣೆ. ಸೊ x0 x + 2 0 0, -2. ಸೊ 2 ಸೊಲ್ಯೂಷನ್ ಬರೆದಿದ್ದಾರೆ.
ಅದೇ ರೀತಿಯಾಗಿ ನೋಡ್ಬೋದು ತ್ರಿಬಲ್ ಎಸ್ ಕ್ರೈಟೀರಿಯಾ ಯೂಸ್ ಮಾಡಿದ್ದಾರೆ. ಸೊ ಇನ್ನು ಟ್ರಿಗ್ನಾಮೆಟ್ರಿ ಟರ್ಮ್ಸ್ನ ಕೂಡ ಬರೆದಿದ್ದಾರೆ. ಟ್ರಿಗ್ನಾಮೆಟ್ರಿ ಟರ್ಮ್ಸ್ನ ಸೈನ್ ಆಲ್ಫಾ ಮತ್ತು ಟ್ಯಾನ್ ಟೀಟಾ ಕೇಳಿದ್ದಾರೆ. ನೋಡಿ ಇಲ್ಲಿ ಆಲ್ಫಾ ಇರುವಂಥದ್ದು, ಆಲ್ಫಾ ಅಂದರೆ ಇದಕ್ಕೆ ಆಪೋಸಿಟ್ ಏನಾಗುತ್ತೆ, ಆಪೋಸಿಟ್ ಸೈಡ್ ಆಗುತ್ತೆ. ಇದು ಮತ್ತು ರೈಟ್ ಆಂಗಲ್ ಇರೋದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ರೈಟ್ ಆಂಗಲ್ಗೆ ಆಪೋಸಿಟ್ ಇರೋದು ಹೈಪೋಟೆನಸ್ ಸೈಡ್ ಆಗುತ್ತೆ. ಸೊ ಆಪೋಸಿಟ್ ಎಷ್ಟು 3 ಡಿವೈಡೆಡ್ ಬೈ 5 ಬರೆದ್ರೆ ಸೈನ್ ಆಯಿತು. ಟ್ಯಾನ್ ಬೇಕು ಅಂದರೆ ಟ್ಯಾನ್ ಟೀಟಾ, ಟೀಟಾಗೆ ಆಪೋಸಿಟ್ 4 ಬೈ ಅಡ್ಜಸೆಂಟ್ ಎಷ್ಟಾಗುತ್ತೆ 3 ಆಗುತ್ತೆ. 4/3 ಇಸ್ ದ ಆನ್ಸರ್. ಸೊ ಎರಡನ್ನೂ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಕಂಪ್ಲೀಟ್ ಮಾರ್ಕ್ಸನ್ನು ತಗೊಂಡಿದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ನು, ಇದು ನಾನು ಲಾಸ್ಟ್ ಕ್ಲಾಸಲ್ಲಿ ಪ್ರೂವ್ ಮಾಡಿದ್ದೀನಿ. ಸೇಮ್ ಸ್ಟೆಪ್ ನೋಡಿ, ಎಷ್ಟು ನೀಟಾಗಿರಬೇಕು ಆನ್ಸರ್ ಅಂತ ಕೇಳೋದು ಉದಾಹರಣೆ ನೀಟಾಗಿ ನೋಡ್ಕೊಂಬಂದಿವು. ಯಾವ ಥರ ನಾವು ಪ್ರೂವ್ ಮಾಡಬೇಕು. 6+√2 ಇಸ್ ಎ ಇರ್ಯಾಷನಲ್ ನಂಬರ್. 6+√2 ಇಸ್ ಎ ರ್ಯಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡ್ಕೋತೀರಿ. ಅದನ್ನು ಅಸ್ಯೂಮ್ ಅಂತ ಕೂಡ ಬರ್ದಿಲ್ಲ. ಲೆಟ್ is be a rational number. Let us take when rational number p by q, actually bracket ಅಲ್ಲಿ q is not equal to 0 ಬರೀಬೇಕಾ ಬರೀಬಾರ್ದಾರ ಕೆಲವು ಕನ್ಫ್ಯೂಸ್ ಆಗುತ್ತೆ, ಬರೀದೇ ಇದ್ರೂ ಪರವಾಗಿಲ್ಲ. ಸೊ ಅಲ್ಲಿಗೆ ನಾವು 6ನ ಈ ಕಡೆ ತೊಗೊಂಡಾಗ -6 ಆಗುತ್ತೆ. LCM ತಗೋತೀರಿ p - 6q by q. ಬಟ್ ನೋಡಿ ಇಲ್ಲಿ ವರ್ಡ್ಸ್ ತುಂಬ ನೀಟಾಗಿ ಬರೆದಿದ್ದಾರೆ. ಇಸ್ ಅ ರ್ಯಾಷನಲ್ ನಂಬರ್ ಆಸ್ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ p by q. √2 is also a rational number. We know that √2 is irrational number. ಸೊ ಬಟ್ ನಮ್ಗೆ ಗೊತ್ತಿದೆ √2 is irrational number, ಇದು ರ್ಯಾಷನಲ್ ನಂಬರ್ ಅಲ್ಲ, ವಿಚ್ ಕಾಂಟ್ರಡಿಕ್ಟ್ಸ್ ಟು ಅವರ್ ಅಸಂಪ್ಷನ್. ದೇರ್ಫೋರ್ 6+√2 is an irrational number. ಸೊ ಈ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥದ್ದು ನೀವು ನೋಡ್ಬೋದು ಟೆಕ್ನಿಕ್ಕು. ಅದಾದಮೇಲೆ ನೋಡಿ ಇಲ್ಲಿ ಎಷ್ಟು ಆನ್ಸರ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿ ಅವ್ರು ಮೆನ್ಷನ್ ಮಾಡಿರುವಂಥ ಆನ್ಸರು ಅಷ್ಟೇ ಇದೆ. ಸೊ ನಾನು ಹೇಳಿದೆ ವರ್ಡ್ ಅಸ್ಯೂಮ್ ಅನ್ನೋ ವರ್ಡ್ ಬಳಸ್ಕೊಳ್ಳಿ ಅಂತ ಹೇಳಿದೆ. ಸೊ ಲೆಟಸ್ ಅಸ್ಯೂಮ್ ದಟ್ ಇಲ್ಲಿ ಬಳಸಿದ್ದಾರೆ ನೋಡಿ. ಸೊ ಲೆಟಸ್ ಅಸ್ಯೂಮ್ ದಟ್ ವರ್ಡನ್ನು ಬಳಸಿದ್ದಾರೆ. ಲೆಟಸ್ ಅಸ್ಯೂಮ್ ದಟ್ ದ ಕಾಂಟ್ರರಿ ದಟ್ 6+2 is ರ್ಯಾಷನಲ್ ನಂಬರ್, ದಟ್ ಇಸ್ a/b ಆಯಿತು, a/b -6 ಆಯಿತು. ಸೊ ಸ್ಕೀಮ್ನ ಕೂಡ ನೋಡ್ಕೊಳ್ಳಿ, ಏನೇನಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾ ಇರ್ತಾರಂತೆ. ದಿಸ್ ಶೋಸ್ ದಟ್ √2 is a rational number, but this contradicts the fact that √2 is a irrational. Therefore 6+√2 is a irrational number. ಸೊ ಇಲ್ಲಿ ಚಾಯ್ಸನ್ನು ಬರ್ದಿಲ್ಲ, ಕರೆಕ್ಟಾಗಿ ಕಾನ್ಫಿಡೆಂಟ್ ಆಗಿದ್ದಾರೆ, ಹಾಗಾಗಿ ಚಾಯ್ಸನ್ನು ಬರ್ದಿಲ್ಲ. ನೀವು ಬೇಕಾದ್ರೆ ಚಾಯ್ಸನ್ನು ಕೂಡ ಸೇರಿಸ್ಕೊಳ್ಳಿ. ಸೊ ಅದರಿಂದ ನಿಮಗೆ ಏನಾಗುತ್ತೆ, ನೆಕ್ಸ್ಟ್ ಬರದೇ ಇರೋ ಮಾರ್ಕ್ಸು ಬಂದರೂ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಒಂದು ಮಿಸ್ಟೇಕ್ ಆಯಿತು ಅಂದರೆ ಮಾರ್ಕ್ಸನ್ನು ಕೊಡ್ತಾರೆ. ಇನ್ನು ಸಾಲ್ವ್ ಮಾಡುವಂಥದ್ದು ನೀವು ನೋಡ್ಬೋದು, ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಕಂಡುಹಿಡಿದಿರುವಂಥದ್ದು. ಸೊ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ, ಸೊ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ, ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕರೆಕ್ಟಾಗಿ ಬಂದಿರೋಂಥದ್ದು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಅಗೇನ್ 20th ಕ್ವಶನ್ ನೋಡಿ. 20th ಕ್ವಶನಲ್ಲಿ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಬೈ ಫ್ಯಾಕ್ಟರ್. ನೋಡಿ ಇಲ್ಲಿ ನೀವು ಕೇಳ್ಬೋದು, ಸರ್ ಈ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿಲ್ವಲ್ಲ ಯಾವ ಮೆಥಡ್ ಅಂತೇಳಿ, ನಾನು ಫಾರ್ಮುಲಾ ಯೂಸ್ ಮಾಡಿದ್ರೆ ಆಗುತ್ತಾ ಅಂತ ನೀವು ಕೇಳ್ಬೋದು. ತೊಂದರೆ ಇಲ್ಲ. ಯಾವಾಗ ಅವರು ಫೈಂಡ್ ದ ರೂಟ್ಸ್ ಅಂತ ಕೇಳಿರ್ತಾರೋ, ಜಸ್ಟ್ ರೂಟ್ಸ್ ಅಂತ ನೀವು ಫಾರ್ಮುಲಾ ಆದರೂ ಯೂಸ್ ಮಾಡಿ ಅಥವಾ ಡೈರೆಕ್ಟ್ ಫ್ಯಾಕ್ಟರೈಸೇಷನ್ ಬೇಕಾದರೂ ಮಾಡಿ. ಸೊ ಇಲ್ಲಿ ಇವರು ಇವಾಗ ಏನು ಚೂಸ್ ಮಾಡಿದ್ದಾರೆ, ದೇ ಹ್ಯಾವ್ ಚೂಸ್ ಅನ್ ದಟ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಚೂಸ್ ಮಾಡಿದ್ದಾರೆ. ನೀವು ನೋಡ್ಬೋದು ಡೈರೆಕ್ಟಾಗಿ 12x² ಮತ್ತು 8x, ಇಲ್ಲಿ 6x ಮತ್ತು 2x ಬರ್ಕೊಂಡಿದ್ದಾರೆ. ಅದನ್ನು ಸ್ಪ್ಲಿಟ್ ಮಾಡಿದ್ದಾರೆ, ಸ್ಪ್ಲಿಟ್ ಮಾಡಿ ಕಾಮನ್ನ ತೆಗೆದಿದ್ದಾರೆ. ಸೊ ನೀಟಾಗಿದೆ x+6 x+2. ಸೊ x+6 ಡೈರೆಕ್ಟಾಗಿ x is equal to -6 ಬರಿಬೋದು, x is equal to -2. ಸೊ ಅದೇ ರೀತಿಯಾಗಿ ಇಲ್ಲಿ ಇನ್ನೂ ಒಂದು ಕ್ವಶನ್, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಡಿಸ್ಕ್ರಿಮಿನೆಂಟ್ ಕೂಡ ಯಾವಾಗಲೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಡಿಸ್ಕ್ರಿಮಿನೆಂಟ್ ಅಂದರೆ ಗೊತ್ತಾ ಇದೆ ನಿಮಗೆ, ಡೆಲ್ಟಾ ವ್ಯಾಲ್ಯೂ. ವಾಟ್ ಈಸ್ ದಟ್ ಡೆಲ್ಟಾ ವ್ಯಾಲ್ಯೂ? x² ax² b² - 4ac. ಸೊ ಡೆಲ್ಟಾ ಇಸ್ ಈಕ್ವಲ್ ಟು 0 ಅಥವಾ ಡೆಲ್ಟಾ ಲೆಸ್ ದೆನ್ 0. ಇದನ್ನು ನಾನು ಕ್ವಶನ್ ಸಾಲ್ವ್ ಮಾಡೋದ್ರಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಬೇಕಾದ್ರೆ ಒಂದ್ಸತಿ ನೋಡ್ಕೊಳ್ಳಿ. ಸೊ ಎಲ್ಲೂ ಕೂಡ ಮಾರ್ಕ್ಸ್ನ ತೆಗೆಯುವಂಥ ಅವಕಾಶನೇ ಕೊಟ್ಟಿಲ್ಲ, ಹಾಗಾಗಿ ಕಂಪ್ಲೀಟ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಸಮ್ ಆಫ್ ದಿ ಟರ್ಮ್ಸ್ ಕೊಟ್ಟಿದ್ದಾರೆ. ಸಮ್ ಆಫ್ ದಿ ಟರ್ಮ್ಸ್ ಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಂತ ಹೇಳಿದೆ. a is equal to d is equal to n S20. ಸೊ S20 ಟರ್ಮ್ಸ್ನ ಫಾರ್ಮುಲಾ ಕ್ಲಿಯರ್ ಆಗಿದೆ. ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ನೋಡಿ, ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ನೋಡಿ. ನೀವು ಅಬ್ಸರ್ವ್ ಮಾಡ್ಬೋದು ಸ್ಕೀಮಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಮಾರ್ಕ್ಸ್ ಅಂತೇಳಿ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಇಯರ್ ಯಾವ ಥರ ಕೊಟ್ಟಿದ್ದಾರೆ. ಒಂದು ಫಾರ್ಮುಲಾಗೆ ಇಲ್ಲಿ ಹಾಫ್ ಮಾರ್ಕ್ಸನ್ನು ಕೊಟ್ಟಿರುವಂಥದ್ದು, ಎಗೇನ್ ಸಬ್ಸ್ಟಿಟ್ಯೂಷನ್ಗೆ ಹಾಫ್ ಮಾರ್ಕ್ ಕೊಟ್ಟಿರುವಂಥದ್ದು, ಇನ್ನು ಸಿಂಪ್ಲಿಫಿಕೇಶನ್ ಒಂದು ಹಾಫ್ ಮಾರ್ಕು, ಲಾಸ್ಟ್ ಸ್ಟೆಪ್ಗೆ ಒಂದು ಹಾಫ್ ಮಾರ್ಕ್. ಸೊ ಟೋಟಲ್ ಆಗಿ 2 ಮಾರ್ಕ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಅದೇನು ಎಕ್ಸ್ಪೆಕ್ಟ್ ಮಾಡಿದಾರೋ ಅದನ್ನ ಇಲ್ಲಿ ಬರ್ದಿದ್ದಾರೆ ನೋಡಿ. ಸೊ ದಿಸ್ ಇಸ್ ವಾಟ್ ದೇ ಹ್ಯಾವ್ ರಿಟನ್. ಅದಕ್ಕೆ ಅವ್ರಿಗೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ತರ ಒಂದು ಮಿಸ್ಟೇಕ್ಸ್ ಇಲ್ದಿರ ನೀಟಾಗಿ, ಕೆಲವೊಂದು ಮಿಸ್ಟೇಕ್ ಆದ್ರೂ ಜಸ್ಟ್ ಒಂದು ಲೈನ್ ಹಾಕಿ ಅದನ್ನ ಅಲ್ಲೇ ರುಬ್ಕೊಂಡಿರಬಾರ್ದು, ಅದನ್ನೇ ತಿದ್ತಾನೆ ಇರಬಾರ್ದು, ಅದು ದೊಡ್ಡ ಮಿಸ್ಟೇಕ್ಸ್ ಆಗೋಗ್ಬಿಡುತ್ತೆ. ಸೊ 22nd ಪ್ರಾಬ್ಲಮ್ ಕೂಡ they solved this one. ಸೊ ಕಂಪ್ಲೀಟ್ ಆಗಿ ಇನ್ನು 23rd ಕ್ವಶನ್ ನೋಡ್ಬೋದು. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಫೈಂಡ್ ದ ವ್ಯಾಲ್ಯೂ ಆಫ್ x to the power yz, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ x y z. ವೆರಿ ಸಿಂಪಲ್. ಒಂದು 40 ನಂಬರ್ನ ಫ್ಯಾಕ್ಟರೈಸ್ ಮಾಡ್ತಾ ಬನ್ನಿ. ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಜಸ್ಟ್ ಒಂದು ಕಾಂಪೋಸಿಟ್ ನಂಬರ್ನ ಫ್ಯಾಕ್ಟರೈಸ್ ಮಾಡ್ತಾ ಬರ್ತಾ ಇದೀರಿ. ಎಷ್ಟು ಸತಿ ಫ್ಯಾಕ್ಟರೈಸ್ ಆಗಿದೆ ನೋಡಿ, ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. 40 is equal to
40 is equal to 2 power 3 into 5. ಹಾಗಾದ್ರೆ by comparing we can write that x is equal to y is equal to 3 and z is equal to 5. ಸೊ ಈ ಆನ್ಸರ್ ಅನ್ನ ಕಂಪ್ಲೀಟ್ ಆಗಿನೇ ಬರೆದಿದ್ದಾರೆ. ಸೊ ದಟ್ ಇಸ್ ವಾಟ್ ಗಾಟ್ ದಟ್ ಕಂಪ್ಲೀಟ್ ಆನ್ಸರ್. ಇನ್ನು ಇಲ್ಲಿ ಪ್ಯಾರಲೋಗ್ರಾಮ್ ಟೇಕನ್ ಇನ್ ಆರ್ಡರ್ ದೆನ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ ಕೊಟ್ಟಿದ್ದಾರೆ. ಎಷ್ಟು ನೀಟಾಗಿ ಮಾಡಿದ್ದಾರೆ. ಡಯಾಗ್ನಲ್ ಬಿ ಡಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ದಾರೆ, ಅದೇ ರೀತಿಯಾಗಿ ಡಯಾಗ್ನಲ್ ಎ ಸಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ವ್ಯಾಲ್ಯೂಸ್ನ ಕಂಡುಹಿಡಿದಿದ್ದಾರೆ. ಸೊ ದಟ್ಸ್ ವೈ ಶಿ ಗಾಟ್ ದಟ್ ಕಂಪ್ಲೀಟ್ ಆನ್ಸರ್ ಎಕ್ಸ್ ಇಸ್ ಈಕ್ವಲ್ ಟು 6 ಅಂಡ್ ವೈ ಇಸ್ ಈಕ್ವಲ್ ಟು. ಅಂದರೆ ನೋಡಿ, ಒಂದು ಪೇಷನ್ಸ್ ಇರಬೇಕು ನೀಟಾಗಿ ಮ್ಯಾಥ್ಸ್ ಮಾಡ್ಬೇಕಾದ್ರೆ. ನೀವು ಪಾಸ್ ಆಗೋದು ತುಂಬಾನೇ ಸುಲಭ ಇದೆ, ಬಟ್ ಏನಪ್ಪಾ ಅಂದ್ರೆ ಆ ಇಂಪಾರ್ಟೆಂಟ್ ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡಿರ್ಬೇಕು. ಬಟ್ ಈ ತರ ಸ್ಕೋರ್ ಮಾಡೋಕ್ಕೆ ನೀವು ಎಷ್ಟು ನೀಟಾಗಿ ಎಕ್ಸ್ಪ್ರೆಸ್ ಮಾಡ್ತೀರಾ. ಇಲ್ಲಿ ನೋಡ್ಬೋದು ನೀವು, ಎಷ್ಟು ಹುಡುಗರು ಏನು ಮಾಡ್ತಾರೆ, ಈ ತರ ಇಂಪ್ಲೈಸ್ ಸಿಂಬಲ್ ಹಾಕೋದೇ ಇಲ್ಲ. ನೋಡಿ, ಈ ಇಂಪ್ಲೈಸ್ ಸಿಂಬಲ್ ಹಾಕೋದ್ರಿಂದನೇ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದ್ಸತಿ ಈಕ್ವಲ್ ಬರೆದು ಇಲ್ಲೂ ಈಕ್ವಲ್ ಬರೀಬಾರ್ದು. ಕೆಲವು ಮಕ್ಳು ಏನ್ ಮಾಡ್ತಾರೆ, ಇಲ್ಲೂ ಕೂಡ ಈಕ್ವಲ್ಸ್ ಬರೆದು ಬಿಡ್ತಾರೆ. ದಟ್ ಈಸ್ ರಾಂಗ್. ಓಕೆನಾ. ಒಂದು ಈಕ್ವೇಷನ್ ಅಲ್ಲಿ ಒಂದೇ ಅಷ್ಟು ಈಕ್ವಲ್ ಬರೋದು. ಸೊ ಹಾಗಾಗಿ ಆ ಈಕ್ವಲ್ನೇ ಫಾಲೋ ಮಾಡಬೇಕು. ಅದೇ ರೀತಿಯಾಗಿ ನೋಡಿ, ಮೇಂಟೈನ್ ಮಾಡುವಂಥದ್ದು ನೋಡಿ, ನಾನು ಹೇಳ್ತಾ ಇರ್ತೀನಿ ಪ್ರತಿ ಸತಿ ಹುಡುಗರು ಟೀಚ್ ಮಾಡ್ಬೇಕಾದ್ರೆ, ಆಫ್ಲೈನ್ ಟೀಚ್ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ನೀವು ಯಾವತ್ತು ಏನ್ ಮಾಡಿ, ಯಾರನ್ನ ಇಂಪ್ರೆಸ್ ಮಾಡ್ಬೇಕಪ್ಪ ಅಂದ್ರೆ ಯು ಇಂಪ್ರೆಸ್ ವ್ಯಾಲ್ಯೂರ್ನ ಇಂಪ್ರೆಸ್ ಮಾಡಬೇಕು ಹೊರತು ನೀವು ಇನ್ಯಾರನ್ನೂ ಇಂಪ್ರೆಸ್ ಮಾಡೋದು ಬೇಡ. ವ್ಯಾಲ್ಯೂರ್ ಹೆಂಗೆ ಇಂಪ್ರೆಸ್ ಆಗ್ತಾರೆ. ಸೊ ವ್ಯಾಲ್ಯೂರ್ನ ಇಂಪ್ರೆಸ್ ಮಾಡೋದು ಯಾವ ರೀತಿ, ನೀವು ಬರೆಯೋ ನೀಟ್ನೆಸ್ ಇಂದ, ನೀವು ಹಾಕಿರುವಂಥ ಕ್ವಶನ್ ನಂಬರ್ಸ್ ಇಂದ. ಕೆಲವರು ಏನು ಮಾಡ್ತಾರೆ, ಓನ್ ಆಗಿ ನೋಡಿ, ಇಲ್ಲಿ ಇವಾಗ ಅಲ್ಲಿದೆ 25th ಕ್ವಶನ್, ನೀವು ನೋಡ್ಬೋದು ಇಲ್ಲಿ 25th ಅಂದ್ರೆ ಇಲ್ಲೇ 25th ಕ್ವಶನ್ ಇದೆ, 25th ಅಂತಾನೆ ಇದೆ. ಕೆಲವರು ಏನು ಮಾಡ್ತಾರೆ, ಅವರೇ ಓನ್ ನಂಬರ್ಸ್ ಹಾಕೊಂಡು ಹೊರಟೋಗ್ತಾರೆ. ಸೊ ಆ ತರ ಮಿಸ್ಟೇಕ್ ಅನ್ನ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ. ಓಕೆನಾ. ಸೊ 27th ಕ್ವಶನ್ ನೀವು ನೋಡ್ತಾ ಇದ್ದೀರಾ. ಸೊ ವಾಟ್ ಇಸ್ ದ 25th ಕ್ವಶನ್? Find the zeros of the quadratic equation, verify the relation between the zeros and the coefficient. So every time ರಿಪೀಟ್ ಆಗುವಂಥ ಕ್ವಶನ್ ಇದಾಗಿದೆ, ಅಂತ ಡಿಫಿಕಲ್ಟಿ ಏನಿಲ್ಲ. ಸೊ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಝೀರೋಸ್ನ ಫೈಂಡ್ ಔಟ್ ಮಾಡಬೇಕು. ಆಲ್ಫಾ ಮತ್ತು ಬೀಟಾ ಬಂತು, ಕೋಎಫಿಷಿಯೆಂಟ್ಸು ಎ ಬಿ ಸಿ ವ್ಯಾಲ್ಯೂ ಬರ್ಕೊಂಡಿದ್ದಾರೆ. ಸೊ ಅದ್ರ ತಕ್ಕನಾಗಿ ನಾವೇನು ಮಾಡಬೇಕಾಗುತ್ತೆ, ವಿ ಹ್ಯಾವ್ ಟು ಫೈಂಡ್ ದಟ್ ರೂಟ್ಸ್ ಆ್ಯಂಡ್ ಎ ಬಿ ಸಿ ವ್ಯಾಲ್ಯೂಸು. ಸಮ್ ಆಫ್ ಝೀರೋಸ್ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ ಬಗ್ಗೆ ನಾನು ಇದನ್ನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ನೋಡ್ಬೋದು ಆ ವಿಡಿಯೋದಲ್ಲಿ. ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ, ಮೈನಸ್ ಬಿ ಬೈ ಎ, ಆಲ್ಫಾ ಬೀಟಾ ಸಿ ಬೈ ಎ. ಸೊ ಎರಡು ಈಕ್ವಲ್ ಆಗಿದೆ ಇಲ್ವೋ ಟ್ಯಾಲಿ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ವಾಟ್ 3 ಮಾರ್ಕ್ ಕ್ವಶನ್ನು, ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಅದಾದಮೇಲೆ ಥೀರಮ್ ಇದೆ. ಸೊ ಥೀರಮ್ನ ಪ್ರೂವ್ ಮಾಡೋಕ್ಕೆ ಹೆಂಗೆ ಯೂಸ್ ಮಾಡಿದ್ದಾರೆ. ಸೊ ನೋಡಿ, ಒ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ನಾವು ಪ್ರೂವ್ ಮಾಡಬೇಕಾಗಿರೋದು. ಸೊ ಮಾರ್ಕ್ ಕ್ಯೂ ಆನ್ ಟ್ಯಾಂಜೆಂಟ್ ಎಕ್ಸ್ ವೈ ಜಾಯಿನ್ ಓ ಕ್ಯೂ, ಲೆಟ್ ಇಸ್ ಕಟ್ ದ ಥ್ರೂ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಸೊ ಟಚ್ ಆಗ್ತಾ ಇದೆ. ಒ ಪಿ ಇಸ್ ಈಕ್ವಲ್ ಟು ಓ ಎಸ್. ನೋಡಿ, ಅವರೇ ಆಗಿರುವಂಥ ಹೊಸ ಟರ್ಮಿನಾಲಜಿನ ಬಳಸಿದ್ದಾರೆ, ಬಳಸ್ಬೋದು, ತೊಂದರೆ ಇಲ್ಲ. ಓ ಕ್ಯೂ ಇಸ್ ಈಕ್ವಲ್ ಟು ಓ ಎಸ್ ಪ್ಲಸ್ ಎಸ್ ಕ್ಯೂ, ಓ ಕ್ಯೂ ಇಸ್ ಗ್ರೇಟರ್ ದೆನ್ ಓ ಎಸ್, ಓ ಕ್ಯೂ ಇಸ್ ಗ್ರೇಟರ್ ದೆನ್ ಒ ಪಿ. ದಿಸ್ ಇಸ್ ಟ್ರೂ ಫಾರ್ ಆಲ್ ದ ಪಾಯಿಂಟ್ಸ್ ಅಂಡ್ ಟ್ಯಾಂಜೆಂಟ್ ಎಕ್ಸ್ ವೈ ಎಕ್ಸೆಪ್ಟ್ ಪಿ. ಒ ಪಿ ಇಸ್ ದ ಶಾರ್ಟೆಸ್ಟ್. ಈ ವರ್ಡ್ ಬರೀಲೇಬೇಕು. ಸೊ ನೀವು ಬೇಕಾದ್ರೆ ಇಲ್ಲೂ ಕೂಡ ಏನು ಮಾಡಲ್ ಆನ್ಸರ್ ಕೊಟ್ಟಿದ್ದಾರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಯಾವ ರೀತಿ ಸಾಲ್ವ್ ಮಾಡಿದ್ದಾರೆ ಅನ್ನೋದನ್ನ. ಸೊ ಇದೇ ಥೀರಮ್ನ ನೋಡಿ ಯಾವ ಥರ ಬರೆದಿದ್ದಾರೆ. ಸೊ ಇದನ್ನು ನಾನು ನನ್ನ ಸಪ್ರೇಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಥೀರಮ್ಸ್ನೆಲ್ಲ ಸಪ್ರೇಟ್ ಎಕ್ಸ್ಪ್ಲೇನ್ ಮಾಡೋದು ನಿಮಗೆ ಅವೈಲೇಬಲ್ ಇರುತ್ತೆ. ಓಕೆನಾ. ಸೊ ನಾವು ಯು ಕ್ಯಾನ್ ಸಿ ದಟ್ 27th ಕ್ವಶನ್ ಟ್ರಿಗ್ನಾಮೆಟ್ರಿ ಎಷ್ಟು ಮುದ್ದಾಗಿ ಮಾಡಿದ್ದಾರೆ ನೋಡಿ. ಟ್ರಿಗ್ನಾಮೆಟ್ರಿನ ಸಾಲ್ವ್ ಮಾಡೋಕ್ಕೆ LHS ಇಂದ RHSನ ಪ್ರೂವ್ ಮಾಡಿದ್ದಾರೆ. ಸೊ ಫೈನಲಿ ಶಿ ಗಾಟ್ ದಟ್ ಆನ್ಸರ್. ಸೊ ಅದೇ ರೀತಿಯಾಗಿ 28th ಅಥವಾ ಹಿ ಗಾಟ್ ದಟ್ ಆನ್ಸರ್. ಸೊ ಇನ್ನು ನೆಕ್ಸ್ಟ್ 28th ಕ್ವಶನ್ ನೀವು ನೋಡ್ಬೋದು. 28th ಕ್ವಶನ್ನು ನಿಮಗೆ ಯಾವುದ್ರ ಮೇಲೆ ಬರ್ತಾ ಇದೆ. ಸೊ ದಿಸ್ ಇಸ್ ವಾಟ್ 28th. ಓಕೆ, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ಆಕ್ಚುಲಿ ಪ್ರಾಬ್ಲಮ್ ತುಂಬಾ ಸುಲಭ ಇರುತ್ತೆ, ಬಟ್ ನಾವೇನು ಅನ್ಕೋತೀವಿ, ಡಿಫಿಕಲ್ಟ್ ಅನ್ಕೋತೀವಿ. ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ. ಸೊ ಇನ್ನು ಗಿವನ್ ಫಿಗರ್ 21 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಡಿಗ್ರಿ ಕೊಟ್ಟಿದ್ದಾರೆ. ಏರಿಯಾ ಆಫ್ ಎ ಸೆಕ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕು. ಏರಿಯಾ ಆಫ್ ಎ ಸೆಕ್ಟರ್ ಟೋಟಲ್ ಮಾಡ್ತೀರಾ, ಏರಿಯಾ ಆಫ್ ಈಕ್ಯುಲೇಟರ್ ಟ್ರಯಾಂಗಲ್ ಮಾಡ್ತೀರಾ. ಈಕ್ಯುಲೇಟರ್ ಟ್ರಯಾಂಗಲ್ √3/4 ಆಯ್ತು. ಇದ್ರೇನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಕರೆಕ್ಟಾ. ಸೊ ಲಾಸ್ಟಲ್ಲಿ ಏರಿಯಾ ಆಫ್ ಎ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಎ ಟ್ರಯಾಂಗಲ್ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಆನ್ಸರು 40.27. ನೋಡೋಣ ಇಲ್ಲಿ ಕೂಡ ಅದೇ ಥರ ಬಂದಿದೆಯಾ ಅಂತ. ಪಕ್ಕಾ ಬಂದೇ ಇರುತ್ತೆ ಅಲ್ವಾ. ಸೊ ಆ ಪ್ರಾಬ್ಲಮ್ ಅಟೆಂಡ್ ಮಾಡಿದಾಗೆ ಆ ಫೀಲೇ ಗೊತ್ತಾಗೋದು. ಏರಿಯಾ ಆಫ್ ಎ ಸೆಗ್ಮೆಂಟ್ ನೋಡಿ ಎಷ್ಟು ನೀಟಾಗಿ ಹಾಕಿದ್ದಾರೆ ಅಂತೇಳಿ. ಯು ಕ್ಯಾನ್ ಸಿ ಇಯರ್ ಏರಿಯಾ ಆಫ್ ಎ ಬಿ ಆಯಿತು. So you can observe here area of AOBP, area of ABB. So √3/4 A square ಡೈರೆಕ್ಟ್ ಆಗಿ ಬರ್ತಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಫೈನಲ್ ಆಗಿ 40.27 ಕೂಡ ನೀಟಾಗಿ ಬರ್ತಿದ್ದಾರೆ. ಕರೆಕ್ಟಾ. ಸೊ ದಿಸ್ ಈಸ್ ವಾಟ್ ಎಕ್ಸ್ಪೆಕ್ಟೇಷನ್ಗೆ ಮೀರಿಸಿ ಬರೆದಾಗ ಎಂಥ ವ್ಯಾಲ್ಯೂ ಕೂಡ ಏನಾಗ್ತಾರೆ, ಖಂಡಿತ ಇಂಪ್ರೆಸ್ ಆಗ್ತಾರೆ. ಸೊ ಅದನ್ನು ನೀವು ಮಾಡಬೇಕು. ಎಲ್ಲೂ ಕೂಡ ಎಕ್ಸ್ಟ್ರಾ ಬರೆದಿರೋದು ಎಲ್ಲೂ ಇಲ್ಲ. ಅದಾದಮೇಲೆ ನೀವು 29th ಕ್ವಶನ್ ನೋಡಬೇಕು. 29th ಒನ್
ಸೊ 29th ಏನಿದೆ, ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಇನ್ ವಿಚ್ ಡಿವೈಡ್ಸ್ ಪಾಯಿಂಟ್ಸ್ ಅಂಡ್ ದ ಇಂಟರ್ನಲಿ ಇನ್ ದ ರೇಷಿಯೋ 2:3 ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋಂಥ ಪ್ರಾಬ್ಲಮ್ ಇದಾಗಿದೆ. ಸೊ ಅದೇ ಥರ ಇಲ್ಲೂ ಕೂಡ ನಾವು ನೋಡ್ಬೋದು. ಓಕೆ, ಸ್ವಲ್ಪ ಕೆಳಕ್ಕೆ ಹೋದೆ ಎಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದು ರಫ್ ಸ್ಕೆಚ್ ಕೂಡ ಹಾಕ್ಕೊಂಡಿದ್ದಾರೆ. ಸೊ AB ಇದೆ, P ಇದೆ, 2:3 ಅನ್ನೋದನ್ನು ಕೂಡ ಬರ್ಕೊಂಡಿದ್ದಾರೆ. ಸೊ ಅದೇ ರೀತಿಯಾಗಿ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಸೊ ಈಗ ಅವರಿಗೆ ಆನ್ಸರ್ ಬಂದಿದೆ. ಅದಾದಮೇಲೆ 30th ಕ್ವಶನ್ನು ನೀವು ನೋಡ್ತಾ ಇದ್ದೀರಾ. 30th ಕ್ವಶನಲ್ಲಿ ನಾವು ಎಷ್ಟು ಮಾರ್ಕ್ಸ್ ಇವೆಲ್ಲ, ಸೊ 3 ಮಾರ್ಕ್ಸ್ ಏನು ಕ್ವಶನ್ಸ್ ಇದ್ದಾವೆ, ಯಾವುದು ಮಿಸ್ ಮಾಡ್ದಿರಾ ಬರೆದಿರುವಂಥದ್ದು, ಈಸಿಯಾಗಿ ಅಟೆಂಡ್ ಮಾಡುವಂಥದ್ದು. ಸೊ ದಿಸ್ ಇಸ್ 3 ಮಾರ್ಕ್ಸ್ ಕ್ವಶನ್. ನೋಡಿ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಮೀನ್ ಆಫ್ ದ ಫಾಲೋಯಿಂಗ್. ಸೊ ಮೀನ್ ಆಫ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಆಯಿತು, XI ಆಯಿತು, XI ಆದಮೇಲೆ FXI. XI ನಿಮ್ಗೆ ಗೊತ್ತೇ ಇದೆ, 10 + 20/2 ಮಾಡ್ತೀನಿ 15, 20 + 30 50/2 25 ವ್ಯಾಲ್ಯೂ ಎಲ್ಲ ಬಂತು. ಎಫ್ ಮತ್ತು XI ಎರಡು ಮಲ್ಟಿಪ್ಲೈ ಮಾಡಬೇಕು, FI XI ಬಂದಿದೆ. ಈಗ ನಮಗೆ ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI, ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ದಿಸ್ ಇಸ್ ವಾಟ್ ವಿ ಗಾಟ್ ದ ಮೀನ್ ವ್ಯಾಲ್ಯೂ. ಓಕೆನಾ. ಅದಾದಮೇಲೆ ನೀವು ನೋಡ್ಬೋದು ಯಾವುದಪ್ಪ ಅಂದರೆ ಮೋಡ್. ಇಲ್ಲಿ ಮೋಡ್ ಸಾಲ್ವ್ ಮಾಡಿಲ್ಲ. ಸೊ ನಿಮಗೆ ಮೋಡ್ ಬೇಕಾದ್ರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯೂಸ್ ಆಗುತ್ತೆ. ಸೊ ಅನದರ್ ಪ್ರಾಬ್ಲಮ್ ಫಾರ್ ದಿ ಮೀಡಿಯನ್ ಕೊಟ್ಟಿದ್ದಾರೆ. ಸೊ ಮೀಡಿಯನ್ಗೆ ಏನೆಲ್ಲ ಮಾಡಬೇಕು. ಸೊ ಇಟ್ ಈಸ್ ಅ ಮೀಡಿಯನ್ ಪ್ರಾಬ್ಲಮ್. ಸೊ ಮಿಡ್ ಪಾಯಿಂಟು XI FI ಇದು ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇದ್ದೀರಿ. ಸೊ ವಾಟ್ ಈಸ್ ದಟ್ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಆಯಿತು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 4 + 5 9, 9 + 10 9, ಇವೆಲ್ಲ ಬರ್ಕೊತಾ ಹೋಗಬೇಕು. ಇಲ್ಲಿ n/2 ಟೋಟಲ್ ನಂಬರ್ 30/2 15 ಆಯಿತು. 15ಗೆ ಈಕ್ವಲ್ ಅಥವಾ ಗ್ರೇಟರ್ ದೆನ್ ಇರುವಂಥದ್ದು ಯಾವುದು, ದಟ್ ಇಸ್ ವಾಟ್ 19 ವ್ಯಾಲ್ಯೂ. ಸೊ ಅದಕ್ಕೆ ಏನು ಮಾಡ್ತೀರಿ, ಲೋಯರ್ ಫ್ರೀಕ್ವೆನ್ಸಿ 25ನ ಸೆಲೆಕ್ಟ್ ಮಾಡ್ತೀರಿ. ಸೊ ದಿಸ್ ವಾಟ್ ದಿಸ್ ಇಸ್ L = 25 CF. ಅದ್ರ ಮುಂಚೆ ಇರುವಂತಹ ಪ್ರೆಸಿಡಿಂಗ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 9 ಯೂಸ್ ಮಾಡ್ತಾ ಇದ್ದೀರಿ. ಇನ್ನು ಫ್ರೀಕ್ವೆನ್ಸಿ ಯಾವುದು 10 ಯೂಸ್ ಮಾಡ್ತಾ ಇದ್ದೀರಿ. ಹೈಟ್ ಎಷ್ಟು ಮಾಡ್ತೀರಾ, 20 - 15, ಸೊ ದಟ್ ಇಸ್ 5. 25 - 25, ಸೊ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಸೊ ಈ ಥರ ನೀವು ಕೂಡ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ತುಂಬ ಸಿಂಪಲ್ ಆಗಿ ತೀರಾ ರಿಸ್ಕ್ ತಗೋದಿರ ಮಾಡುವಂಥದ್ದು ಇದೆಯಲ್ಲ, ದಟ್ ಈಸ್ ಅ ಗ್ರೇಟ್ ಥಿಂಗ್ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಇದು ನೀವು ಮಾಡಬೇಕಾಗಿರೋಂಥದ್ದು. ಇಲ್ಲಿ ಪ್ರಾಬಬಿಲಿಟಿ ಸೆಲೆಕ್ಟ್ ಮಾಡಿದ್ದಾರೆ, ಪ್ರಾಬಬಿಲಿಟಿನೂ ಅಷ್ಟೇ ನೋಡಿ. ಈ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿದ್ರೆ ಖಂಡಿತ ಸಕ್ಸಸ್ಸು ನಿಮ್ದಾಗುತ್ತೆ. ಸೊ ಎಲ್ಲೂ ಕೂಡ ಮಿಸ್ಟೇಕ್ಸು ಜಾಸ್ತಿ ಮಾಡ್ದಿರಾ, ಪದೇ ಪದೇ ತಿದ್ದು ಬರೀದಿರಾ, ವ್ಯಾಲ್ಯೂರ್ನ ಇಂಪ್ರೆಸ್ ಮಾಡಿದ್ರೆ ಈ ರೀತಿಯಾಗಿ ನೀವು ಕೂಡ ಏನು ಮಾಡ್ಬೋದು, ಬರುವಂತಹ ಎಕ್ಸಾಮಲ್ಲಿ ಔಟ್ ಆಫ್ ಔಟನ್ನ ತಗೊಳಕ್ಕೆ ಟ್ರೈ ಮಾಡ್ಬೋದು. ಖಂಡಿತವಾಗ್ಲೂ ಕೊಡ್ತಾರೆ. ಸೊ ಇದಕ್ಕೆ ಈ ಮಾಡಲ್ ಪೇಪರು ಮತ್ತು ಇದನ್ನು ನಿಮ್ಗೆ ಬೇಕು ಅಂದರೆ ನನ್ನ ಆ್ಯಪ್ ಅಥವಾ ನನ್ನ ವೆಬ್ಸೈಟಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಬೋದು. ಇದ್ರ ಮುಖಾಂತರ ನಿಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬೂಸ್ಟಪ್ ಆಗುತ್ತೆ, ಯಾವ ರೀತಿ ನಾವು ಮಾಡಬೇಕು ಅಂತೇಳಿ. ಇದೇ ಥರ ಎಲ್ಲ ಪೇಪರ್ಸು ಸಾಲ್ವ್ ಮಾಡಬೇಕು ಅಥವಾ ಎಲ್ಲ ಸಬ್ಜೆಕ್ಟ್ ಮಾಡಬೇಕು ಅಂದರೆ ನಂಗೆ ತಿಳಿಸ್ಕೊಡಿ. ಖಂಡಿತವಾಗ್ಲೂ ನಾನೀಗ ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಿ. ದಟ್ ಈಸ್ ದ ಸೊ ದಿಸ್ ಈಸ್ ಅಬೌಟ್ ವಾಟ್ 24-25ನ ಪೇಪರ್ನ ನಾನು ರಿವ್ಯೂ ಮಾಡ್ತಾ ಇರೋವಂಥದ್ದು. ಸೊ ಎಸ್ಪೆಷಲಿ ಏನಪ್ಪ ಅಂತಂದರೆ ಇಲ್ಲಿ ನಾವು ಅದನ್ನು ಔಟ್ ಆಫ್ ಔಟ್ ತೆಗೆದಿರುವಂತಹ ವಿದ್ಯಾರ್ಥಿ ಜೊತೆ ಅದನ್ನು ಡಿಸ್ಕಸ್ ಮಾಡಿದ್ದೀರಿ, ಯಾವ ಥರ ಇದೆ ಅಂತೇಳಿ. ಸೊ ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ. ಕಮೆಂಟಲ್ಲಿ ತಿಳಿಸಿ, ಇಷ್ಟ ಆಯಿತು ಅಂತಂದರೆ ಈ ಥರ ವಿಡಿಯೋಸನ್ನು ಇನ್ನು ಅಪ್ಲೋಡ್ ಮಾಡ್ತಾ ಬರ್ತೀನಿ. ಓಕೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.